ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಏನಾಗಿದೆ? ಪೆನ್ ಡ್ರೈವ್ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡ್ತಾ ಏನಿದು ಅಮಿತ್ ಶಾ ಹೇಳಿರೋ ಒಕ್ಕಲಿಗ ಫ್ಯಾಕ್ಟರ್? ಸ್ನೇಹಿತರೆ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕ್ಷಣ ಕ್ಷಣಕ್ಕೂ ಸ್ಫೋಟಕ ತಿರುವುಗಳನ್ನು ಪಡಿತಾ ಇದೆ. ಸಂತ್ರಸ್ತೆ ಪರ, ಪ್ರಗತಿಪರರು, ಮಹಿಳಾ ಸಂಘಟನೆಗಳು ಬೀದಿಗಿಳಿದಿದ್ದು ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಿದೆ. ಇನ್ನೊಂದು ಕಡೆ ಪ್ರಕರಣದ ಆಳ ಅಗಲಗಳನ್ನು ಹುಡುಕ್ತಾ ಹೋದರೆ ಅಲ್ಲಿ ಹಲವು ರೀತಿಯ ಅನುಮಾನಗಳೆಲ್ಲ ಮೂಡ್ತಾ ಇದೆ, ವಿಶ್ಲೇಷಣೆಗಳನ್ನು ಮಾಡಲಾಗ್ತಾ ಇದೆ. ಒಕ್ಕಲಿಗ ಫ್ಯಾಕ್ಟರ್, ಚುನಾವಣಾ ಫ್ಯಾಕ್ಟರ್, ಹಳೆ ಮೈಸೂರು ಫ್ಯಾಕ್ಟರ್, ಡಿಕೆ ಫ್ಯಾಕ್ಟರ್, ನೇಹಾ ಫ್ಯಾಕ್ಟರ್, ಹೀಗೆ ಎಲ್ಲ ಆಯಾಮಗಳಲ್ಲೂ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಏನಿವೆಲ್ಲ ಫ್ಯಾಕ್ಟರ್ಗಳು? ಚುನಾವಣೆಗಾಗಿ ಸಿದ್ದು ಡಿಕೆ ಇದನ್ನು ಮುಚ್ಚಿಟ್ರ? ಬಿಜೆಪಿ ಮಾಡ್ತಿರೋ ಆರೋಪ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನಾವು ಅನಲೈಸ್ ಮಾಡ್ತಾ ಹೋಗೋಣ. ತುಂಬ ಜನಕ್ಕೆ ಅನಿಸ್ಬೋದು, ಅನಲೈಸ್ ಏನಕ್ಕೆ ಮಾಡ್ತೀರಿ, ಜಡ್ಜ್ಮೆಂಟ್ ಕೊಡಿ ಅಂತ. ನಾವು ಕೊಡೋದಿಲ್ಲ, ನಾವು ರಿಪೋರ್ಟಿಂಗ್ ಮಾಡ್ತೀವಿ. ಜಡ್ಜ್ಮೆಂಟ್ ಕೊಡೋಕ್ಕೆ ನಾವಿಲ್ಲಿ ಸಾಕ್ಷ್ಯಗಳನ್ನು ಕಣ್ಣು ಮುಂದೆ ಇಟ್ಟುಕೊಂಡು ತೀರ್ಮಾನ ಮಾಡೋ ನ್ಯಾಯಾಧೀಶರ ಸ್ಥಾನದಲ್ಲಿ ನಾವಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ನಾವು ರಿಪೋರ್ಟ್ ಮಾಡ್ತೀವಿ, ಮೇಲ್ನೋಟಕ್ಕೆ ಯಾವ ರೀತಿ ಇದು ಕಾಣಿಸ್ತಾ ಇದೆ ಅಂತ ಹೇಳ್ತೀವಿ. ಅದನ್ನೇ ಈ ವರದಿಯಲ್ಲೂ ಕೂಡ ನಾವು ಮಾಡ್ತಾ ಹೋಗೋಣ ಸ್ನೇಹಿತರೆ. ನಾವಿದನ್ನು ಯಾವಾಗಲೂ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಕಚೇರಿಯ ಒಳಗಿರೋ ಡಿಸ್ಕಷನ್ಸಲ್ಲೂ ಕೂಡ ಅಷ್ಟೇ, ಹೊರಗೆ ನಿಮ್ಮೊಂದಿಗೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ಅಷ್ಟೇ, ನಾವು ಇದನ್ನು ಒಂದು ವಿಚಾರನ ಯಾವಾಗಲೂ ಕೂಡ ಉಲ್ಲೇಖ ಮಾಡ್ತಾ ಇರ್ತೀವಿ. ನಾವು ಎಲ್ಲಿಗೆ ಕಚ್ಚಿಕೊಂಡು ಇನ್ಫಾರ್ಮೇಷನನ್ನು ಸಕ್ ಮಾಡ್ತಾ ಇರ್ತೀವೋ, ನಮ್ಮ ತಲೆ ತುಂಬಿಕೊಳ್ತಾ ಇರ್ತೀವೋ, ಅದೇ ರೀತಿ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗ್ತಿರುತ್ತೆ. ಆಮೇಲೆ ಆ ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಸರಿ, ಇನ್ನೊಂದು ಸೈಡ್ ಇರೋದೆಲ್ಲ ರಾಂಗ್ ಅಂತ ಅನ್ಸೋಕೆ ಶುರುವಾಗುತ್ತೆ. ಅದು ಲೈನ್ನ ಈ ಕಡೆ ಇರೋರ್ಗೂ ಅನ್ವಯ ಆಗುತ್ತೆ, ಲೈನ್ನ ಈ ಕಡೆ ಇರೋರ್ಗೂ ಅನ್ವಯ ಆಗುತ್ತೆ. ಆದರೆ mastmaga.comನಲ್ಲಿ ನಾವು ಅಂಥ ಕೆಲಸವನ್ನು ಮಾಡೋದಿಲ್ಲ. ನಮ್ಮ ಪಾಲಿಗೆ ಎಲ್ಲ ಪೊಲಿಟಿಷಿಯನ್ಸ್ ಸೇಮ್. ಇಲ್ಲಿ ಯಾರು ನಮಗೆ ಗಾಡ್ ಫಾದರ್ಗಳು ಕೂಡ ಇಲ್ಲ, ಭಯಾನಕ ಪರಮ ಐಡಿಯಾಲಜಿಕಲ್ ಶತ್ರುಗಳು ಕೂಡ ಇಲ್ಲ. ಅಥವಾ ಯಾರೋ ಒಬ್ಬರನ್ನ ಬೈದು ನಮ್ಮ ವ್ಯೂವರ್ಶಿಪ್ಪನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗಿಲ್ಲ, ಯಾರೋ ಒಬ್ಬರನ್ನ ಹೊಗಳಿ ನಮ್ಮ ಜೇಬನ್ನು ನಾವು ತುಂಬಿಸ್ಕೊಳ್ಬೇಕಾಗೂ ಇಲ್ಲ. ಹಾಗಾಗಿ ಈ ವರದಿಯಲ್ಲೂ ಕೂಡ ನಾವು ಅದೇ ಕೆಲಸವನ್ನು ಎಂದಿನಂತೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಪ್ರಜ್ವಲ್ ಮೇಲಿರೋ ಅತ್ಯಾಚಾರದ ಆರೋಪ ಮೊದಲ ದಿನದಿಂದಲೂ ಮಹಿಳಾ ಹಕ್ಕುಗಳಿಗಿಂತ ಹೆಚ್ಚಾಗಿ ರಾಜಕೀಯವಾಗಿಯೇ ಹೆಚ್ಚು ಸುದ್ದಿ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆದ ಕಾರಣ ಪ್ರಜ್ವಲ್ ಸಂಸದ ಅನ್ನೋದು, ಹಾಗೆ ಆತ ಪ್ರಭಾವಿ ಕುಟುಂಬದಿಂದ ಬಂದ ವ್ಯಕ್ತಿ ಅನ್ನೋದು. ತಾತ ದೇಶಕ್ಕೆ ಪ್ರಧಾನಿಯಾಗಿದ್ದವರು, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಅವರ ಚಿಕ್ಕಪ್ಪ ಕರ್ನಾಟಕವನ್ನು 2 ಸಲ CM ಆಗಿ ಆಳಿದ್ದವರು. ಇಲ್ಲಿ ಕುಮಾರಸ್ವಾಮಿ ಅವರು ನಮಗೂ ಪ್ರಜ್ವಲ್ಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿಕೆಯನ್ನು ಕೊಡ್ತಿರ್ಬೋದು. ಬಟ್ ಕೆಲವೇ ದಿನಗಳ ಹಿಂದೆ ಪ್ರಜ್ವಲ್ ನನ್ನ ಮಗ, ವೋಟ್ ಹಾಕಿ ಅಂತ ಪ್ರಚಾರ ಮಾಡಿದ್ದನ್ನು ರಾಜ್ಯದ ಜನ ಮರೆತಿಲ್ಲ. ಆಗ ಇದ್ದ ಚಿಕ್ಕಪ್ಪ ಈಗ ಬೇರೆ ಯಾದ್ರ ಅನ್ನೋ ಪ್ರಶ್ನೆ ಕೂಡ ಕುಮಾರಸ್ವಾಮಿ ಮುಂದೆ ಉದ್ಭವ ಆಗುತ್ತೆ. ಇರಲಿ, ನಾವೀಗ ಮುಂದುವರಿಯೋಣ ಈ ಸುದ್ದಿಯಲ್ಲಿ. ಸೊ ರಾಜಕೀಯವಾಗಿ ಪವರ್ಫುಲ್ ಆಗಿದ್ದ ಕುಟುಂಬದ ಮೇಲೆ ಇಂಥ ಒಂದು ಆರೋಪ ಬಂದಿದ್ದು ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ಇಲ್ಲಾಂದ್ರೂ ಕೂಡ ಸುದ್ದಿ ಆಗ್ತಾ ಇತ್ತು, ವೆಬ್ ಸೀರೀಸೇ ಬರ್ತಾ ಇತ್ತೇನೋ, ಅಷ್ಟು ದೊಡ್ಡ ಲಂಪಟ ಕೇಸ್ ಥರ ಕಾಣಿಸ್ತಾ ಇದೆ ಇದು. ಬಟ್ ಪೊಲಿಟಿಕಲ್ ಟಚ್ ಇರೋದ್ರಿಂದ ಇನ್ನಷ್ಟು ಅದರ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಯಿತು. ಇದರ ಹಿಂದೆ ರಾಜಕೀಯ ಶಕ್ತಿಗಳು, ರಾಜಕೀಯ ವಿಚಾರಗಳು ಕೆಲಸ ಮಾಡಿವೆ ಅನ್ನೋ ಹೊಸ ಥಿಯರಿಗಳು ದಿನಕ್ಕೊಂದರಂತೆ ಹೊರಗೆ ಬರ್ತಾನೇ ಇವೆ. ಆ ಥಿಯರಿಗಳಿಗೆ ಎವಿಡೆನ್ಸ್ ಇದ್ದಿದ್ರೆ ಅದು ಥಿಯರಿ ಎಲ್ಲ ಆಗ್ತಾ ಇತ್ತು, ಫ್ಯಾಕ್ಟ್ ಆಗ್ತಾ ಇತ್ತು. ಸದ್ಯಕ್ಕೆ ಇವೆಲ್ಲ ಥಿಯರಿಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ಥಿಯರಿಯನ್ನು ಮುಂದಿಟ್ಟರು. ಕಾಂಗ್ರೆಸ್ ಒಕ್ಕಲಿಗ ವೋಟುಗಳನ್ನು ಸೆಳೆಯೋಕೆ ಇಷ್ಟು ದಿನ ಈ ವಿಚಾರವನ್ನು ಮುಚ್ಚಿಟ್ಟಿದೆ ಅನ್ನೋ ಸ್ಫೋಟಕ ಆರೋಪವನ್ನು ಮಾಡಿ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಪ್ರಮಾಣದ ಚರ್ಚೆ ಶುರುವಾಯಿತು. ಒಕ್ಕಲಿಗ ಫ್ಯಾಕ್ಟರ್, ಡಿಕೆ ಸಿದ್ದು ಗೇಮ್, ಏನಿದು ಅಮಿತ್ ಶಾ ಮಾಡಿರೋ ಆರೋಪ? ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ನಡೆದ ರ್ಯಾಲಿ ವೇಳೆ ಅಮಿತ್ ಶಾ ಮಾತನಾಡ್ತಾ ಪ್ರಜ್ವಲ್ ಕೇಸಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದೆ ಅಂತ ಹೇಳಿದ್ದಾರೆ. ಮೈತ್ರಿ ಮಾಡಿಕೊಂಡ ನಂತರ ಮತದಾನ ಮುಗಿದ ಬಳಿಕ ಪ್ರಜ್ವಲ್ ರೇವಣ್ಣ ಕೇಸ್ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರ ಇತ್ತು. ಇದ್ರ ಬಗ್ಗೆ ನೀವೇ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಒಕ್ಕಲಿಗರ ಬೆಲ್ಟ್ನಲ್ಲಿ ಮತದಾನ ಆಗೋ ತನಕ ಸುಮ್ಮನಿದ್ರಿ. ಚುನಾವಣೆ ಮುಗಿದ ತಕ್ಷಣವೇ ಪೆನ್ ಡ್ರೈವ್ ಪ್ರಕರಣ ಹೊರಗೆ ಬಂದಿದೆ. ಹಾಗಿದ್ರೆ ಈಗ ಬರೋಕೆ ಕಾರಣ ಏನು? ಅದನ್ನು ಯಾಕೆ ಮುಚ್ಚಿಟ್ಟಿದ್ರಿ? ನಿಮಗೆ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಗೊತ್ತಿರಲಿಲ್ವಾ? ಯಾಕೆ ಆಗ ಕ್ರಮ ತಗೊಳ್ಳಿಲ್ಲ? ನಿಮ್ಮಿಂದಾಗಿನೇ ಆ ಘೋರ ಅಪರಾಧ ಮಾಡಿದ ವ್ಯಕ್ತಿ ತಪ್ಪಿಸ್ಕೊಂಡಿದ್ದಾನೆ ಅಂತ ಅಮಿತ್ ಶಾ ಹೇಳಿದರು. ಈ ಮೂಲಕ ನೇರವಾಗಿ ಇದರಲ್ಲಿ ಕಾಂಗ್ರೆಸ್ ಸರ್ಕಾರದ ಪಾಲಿಟಿಕ್ಸ್ ಕೂಡ ಇದೆ, ಒಕ್ಕಲಿಗ ಫ್ಯಾಕ್ಟರ್ ಅನ್ನೋ ಅಂಶ ಇದೆ. ಎಲ್ಲ ಅರೆಸ್ಟ್ ಮಾಡಿಬಿಟ್ರೆ ಸಿಂಪತಿ ಎಲ್ಲ ಈ ಮೈತ್ರಿಕೂಟದ ಕಡೆ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಅಮಿತ್ ಶಾ ಆರೋಪ ಮಾಡಿದ್ರು. ಈ ಥಿಯರಿಗೆ ಪೂರಕವಾಗಿ, ಆಧಾರವಾಗಿ ಒಂದಷ್ಟು ಸಂದರ್ಭಗಳನ್ನು ಮುಂದಿಡಲಾಗ್ತಾ ಇದೆ. ಒಂದನೇದು, ಈ ವಿಡಿಯೋ ಕೇಸ್ ಇವತ್ತು ನಿನ್ನೆದಲ್ಲ, ಹಲವಾರು ತಿಂಗಳಿಂದ ಇದು ಹಾಸನದಲ್ಲಿ ರಾಜಕಾರಣಿಗಳ ಬಾಯಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದು. ಖುದ್ದು ಬಿಜೆಪಿಯ ದೇವರಾಜೇಗೌಡ ಮೈತ್ರಿ ಆದ್ಮೇಲೆ ರೇವಣ್ಣ ನನ್ನ ತಂಟೆಗೆ ಬಂದರೆ ಹಾಸನ ಸರ್ಕಲ್ನಲ್ಲಿ ದೊಡ್ಡ LED ಪರದೆ ಹಾಕಿ ಇದನ್ನು ಬಹಿರಂಗ ಮಾಡ್ತೀನಿ ಅಂತ ಎಚ್ಚರಿಸಿದ್ರು.
ದೇವರಾಜೇಗೌಡ ಹೇಳಿದ ಬಳಿಕ ಹಾಸನ ಜಿಲ್ಲೆಯಲ್ಲಿ ಗುಸುಗುಸು ಪಿಸಿ ಶುರುವಾಗಿತ್ತು. ಹೀಗಾಗಿನೇ ಅರಕಲಗೂಡು ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಜನ ಒಪ್ಪಲ್ಲ, ಬಿಜೆಪಿ ವರಿಷ್ಠರು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು ಅಂತ ಹೇಳಿದ್ರು ಅನ್ನೋ ಮಾಹಿತಿ ಕೂಡ ಬಂತು. ಇಷ್ಟೆಲ್ಲ ಆಗ್ತಾ ಇದ್ರಿಂದಲೇ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ರು, ವಿಡಿಯೋ ಪ್ರಸಾರ ಮಾಡಬಾರ್ದು ಅಂತ. ಸೊ ವಿರೋಧಿಗಳ ಮೇಲೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದ್ರು ಕೂಡ ಪ್ರಜ್ವಲ್ ರೇವಣ್ಣ ಬಹಳ ಮುಂಚಿನಿಂದಲೇ ಸ್ಟೇ ಎಲ್ಲ ತಗೊಂಡ್ಬಂದಿದ್ರು ಕೂಡ ಪೊಲೀಸ್ ಸ್ಟೇಷನ್ವರೆಗೆ ಬೇರೆ ಬೇರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದ್ರು ಬಡಿದ್ರು ಅಂತೆಲ್ಲ ಕಂಪ್ಲೇಂಟ್ IGP ತನಕ ಹೋಗಿದ್ರು ಕೂಡ ಕಾಂಗ್ರೆಸ್ನವರಿಗಿದು ಗೊತ್ತಿರಲಿಲ್ವಾ? ಅಥವಾ ಗೊತ್ತಿದ್ರೂ ಸುಮ್ಮನಿದ್ರ? ರೈಟ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ರಾ ಅನ್ನೋದು JDS ಮತ್ತು BJP ಕಾಂಗ್ರೆಸ್ಗೆ ಕೇಳ್ತಾ ಇರೋ ಪ್ರಶ್ನೆ. ಅಷ್ಟು ಮಾತ್ರ ಅಲ್ಲ, DK ಮತ್ತು ಸಿದ್ದರಾಮಯ್ಯ ಜೊತೆ ಖುದ್ದು ರೇವಣ್ಣ ಫ್ಯಾಮಿಲಿ ಮೊದಲೇ ಇದನ್ನ ಡಿಸ್ಕಸ್ ಮಾಡಿತ್ತು ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ರೇವಣ್ಣ ಬೆಳಗಾವಿ ಅಧಿವೇಶನದ ಟೈಮ್ನಲ್ಲಿ ಸಿದ್ದರಾಮಯ್ಯ ಜೊತೆಗೆ ಸುಮಾರು ಹೊತ್ತು ಈ ಬಗ್ಗೆ ಮಾತನಾಡಿದರು. ಪ್ರಜ್ವಲ್ ಸಹೋದರ ಸೂರಜ್ ಕೂಡ DK ಮೀಟ್ ಮಾಡಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಡಿ ಅಂತ ಹೇಳಿದ್ರು ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಅಲ್ಲಿ ತನಕ ಸುಮ್ಮನಿದ್ದ DK ಮತ್ತು ಸಿದ್ದು ಚುನಾವಣೆ ಟೈಮ್ನಲ್ಲಿ ಮತದಾನಕ್ಕೆ 2-3 ದಿನ ಇರೋ ತನಕ ಕಾದು ಪಬ್ಲಿಕ್ ಮಾಡಿದ್ದಾರೆ. ಮತದಾನದ ಟೈಮ್ನಲ್ಲಿ ಕೇವಲ ಹಾಸನದಲ್ಲಿ ಮಾತ್ರ ಸುದ್ದಿಯಾಗಿ ಆಮೇಲೆ ರಾಜ್ಯಾದ್ಯಂತ ಇದನ್ನು ಹಬ್ಬಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ದಾರೆ ಅನ್ನೋದು BJP ನಾಯಕರ ಆರೋಪ. ಈಗ ಇದಕ್ಕೆ ಪುಷ್ಟಿ ಕೊಡುವಂತೆ ಜಮೀರ್ ಅಹಮದ್ ಆಪ್ತ ಎನ್ನಲಾದ ನವೀನ್ ಗೌಡ ಅನ್ನೋರು ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ಅಂತ ಪೋಸ್ಟ್ ಹಾಕಿದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಕಾಂಗ್ರೆಸ್ ಮುಖಂಡರಿಗೆ ಈ ವಿಡಿಯೋ ಶೇರ್ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಹೀಗಾಗಿ ಎಲ್ಲವೂ ಗೊತ್ತಿದ್ದು ಏಪ್ರಿಲ್ 26ರ ತನಕ ಸುಮ್ಮನಿದ್ದು ಆಮೇಲೆ ಕಾಂಗ್ರೆಸ್ ಇದನ್ನು ಪಬ್ಲಿಕ್ ಮಾಡಿದೆ ಅನ್ನೋದು ಕಾಂಗ್ರೆಸ್ ಅಪೋನೆಂಟ್ಸ್ ಹೇಳ್ತಾ ಇರೋ ಮಾತು. ಜೊತೆಗೆ ಆಗಲೇ ಹೇಳಿದ ಹಾಗೆ ಒಕ್ಕಲಿಗ ಮತಗಳು ಮೈತ್ರಿಕೂಟದ ಕಡೆ ಧ್ರುವೀಕರಣ ಜಾಸ್ತಿ ಆಗಿಬಿಡಬಹುದು ಅನ್ನೋ ಲೆಕ್ಕಾಚಾರ ಇರಬಹುದು ಅಂತ. ಯಾಕಂದರೆ ಮೊದಲ ಹಂತದಲ್ಲಿ 14 ಕ್ಷೇತ್ರ ಏನು ವೋಟಿಂಗ್ ಆಗಿತ್ತು ದಕ್ಷಿಣ ಕರ್ನಾಟಕದಾಗಿತ್ತು. ಇವೆಲ್ಲ ಒಕ್ಕಲಿಗ ಬೆಲ್ಟ್ ಅಂತ ಕರೆಸಿಕೊಳ್ಳೋ ಓಲ್ಡ್ ಮೈಸೂರು ಭಾಗದ ಕ್ಷೇತ್ರಗಳು ಜಾಸ್ತಿ ಇದ್ವು. ಅದಕ್ಕೋಸ್ಕರ ವೇಟ್ ಮಾಡಿದ್ರು ಅನ್ನೋ ಒಂದು ಥಿಯರಿ ಕೂಡ ಇದೆ. ಜೊತೆಗೆ ಬಹಳ ಮುಂಚೆನೇ ಇದನ್ನು ಪ್ರಸ್ತಾಪ ಮಾಡಿಬಿಟ್ಟಿದ್ರೆ JDS ಬಹುಶಃ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡೋದು ಕೂಡ ಕಷ್ಟ ಆಗಿಬಿಡ್ತಾ ಇತ್ತು. ಮೈಸೂರಲ್ಲಿ ನಿಂತು ಪ್ರಜ್ವಲ್ ರೇವಣ್ಣ ಪರವಾಗಿ ಖುದ್ದು ಮೋದಿ ವೋಟ್ ಮಾಡಿ ಪ್ರಚಾರ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. BJPಯನ್ನು ಮುಜುಗರಕ್ಕೆ ಸಿಲುಕಿಸೋದು ಕೂಡ ತಪ್ತಾ ಇತ್ತು. ಜೊತೆಗೆ ಈ ವಿಚಾರ ಚುನಾವಣೆ ಟೈಮಿಗೂ ಮುಂಚೆನೇ ತಣ್ಣಗಾಗಿ ಹೋಗ್ತಾ ಇತ್ತು. ಎಲೆಕ್ಷನ್ ಟೈಮಿಗೂ ಮುಂಚೆನೇ ಅದನ್ನು ತಂದು ಬಿಟ್ಟಿದ್ರೆ JDSಗೆ ಒಂದು ಮಟ್ಟಿಗೆ ಹೊಡೆತ ಕೊಟ್ಟರು ಕೂಡ ಆಮೇಲೆ ದೇವೇಗೌಡರು ಹೊರಗೆ ಬಂದು ಇದಕ್ಕೊಂದು ಕೌಂಟರ್ ಸ್ಟ್ರಾಟಜಿ ಮಾಡ್ತಾ ಇದ್ರು. ಆಮೇಲೆ ಪ್ಲಾನ್ ಹಳ್ಳ ಹಿಡಿತಾ ಇತ್ತು. ಹಾಸನದಲ್ಲಿ ಯಾರಾದರೂ ಬೇರೆಯವ್ರು ನಿಲ್ಲಿಸಿ ಮೈತ್ರಿಕೂಟ ಆಮೇಲೆ ಎಲೆಕ್ಷನ್ ನಡೆಸ್ತಾ ಇತ್ತು. ಆಗ ಇದರಿಂದ ಆಗಬಹುದಾದ ಮುಜುಗರದಿಂದ ತಪ್ಪಿಸ್ಕೊಳ್ಳಕ್ಕೆ ಅವ್ರಿಗೊಂದು ದಾರಿ ಸಿಗ್ತಾ ಇತ್ತು. ಸೊ ಟಿಕೆಟ್ ಕೊಡದೆ ಆಗೋ ಮುಜುಗರಕ್ಕಿಂತ ಟಿಕೆಟ್ ಕೊಟ್ಟು ಅವ್ರ ಮೇಲೆ ಪ್ರಚಾರ ಕೂಡ ಮೋದಿನೇ ಬಂದು ಮಾಡಿ ಅವ್ರ ಪರವಾಗಿ ಆಮೇಲೆ ಇಂತಹ ಅಶ್ಲೀಲ ಪ್ರವಾಹವೇ ಅಣೆಕಟ್ಟು ಒಡೆದು ಪೆನ್ ಡ್ರೈವ್ನಿಂದ ಹೊರಗೆ ಬಂದುಬಿಟ್ರೆ ಉತ್ತರನೇ ಸಿಗೋದಿಲ್ಲ ಇವರಿಗೆ. ಅದಕ್ಕೋಸ್ಕರ ರೈಟ್ ಟೈಮ್ಗೆ ಈ ಅಶ್ಲೀಲತೆಯ ಗೇಟ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಆರೋಪ. ನೇಹಾ ಕೇಸ್ಗೆ ಪ್ರತ್ಯಸ್ತ್ರ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಇದನ್ನ ನೇಹಾ ಪ್ರಕರಣದಲ್ಲಿ BJP ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಳ್ತಿದೆ ಅನ್ನೋ ಆರೋಪವನ್ನು ಕೂಡ ಮಾಡಲಾಗ್ತಿದೆ. ನೇಹಾ ಪ್ರಕರಣವನ್ನ ಕಾಂಗ್ರೆಸ್ ಮುಚ್ಚಾಕೋಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನ ಮಾಡಿ BJP ಬೀದಿಗಿಳಿದು ಹೋರಾಟ ಮಾಡಿದ್ರಿಂದ ಕಾಂಗ್ರೆಸ್ಗೆ ಎಲೆಕ್ಷನ್ ಟೈಮ್ನಲ್ಲಿ ಹೊಸ ಸಮಸ್ಯೆ ಸೃಷ್ಟಿಯಾಗಿತ್ತು. ಹಾಗಾಗಿ ಮುಂಚೆ ರೇವಣ್ಣ ಅವರೊಂದಿಗೆ ಮಾತನಾಡಿಕೊಂಡು ಅಲ್ಲಿಗಲ್ಲಿಗೆ ಇದನ್ನ ಮೆತ್ತಿಗೆ ಅದುಮಿ ಇಟ್ಟಿದ್ರೂ ಕೂಡ ನೇಹಾ ಪ್ರಕರಣಕ್ಕೆ ಸಮಾಜದಲ್ಲಿ ಸಿಗ್ತಾ ಇದ್ದ ಅಟೆನ್ಷನ್ ಅನ್ನ ಡೌನ್ ಮಾಡೋಕೆ, ಅಟೆನ್ಷನ್ ಶಿಫ್ಟ್ ಮಾಡೋಕೆ ಇದನ್ನ ಹೊರಬಿಡಲಾಯಿತು ಗೇಟ್ ಓಪನ್ ಮಾಡಿ ಅನ್ನೋ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ನ ಸಮರ್ಥನೆ ಏನಂದ್ರೆ ನಾವು ಯಾಕ್ರೆ ಹಿಂಗೆ ಮಾಡೋಣ, ಮುಂಚೆನೇ ಸಿಕ್ಕಿದ್ರೆ ಇನ್ನೂ JDSನ ಈ ಓಲ್ಡ್ ಮೈಸೂರು ಭಾಗದಲ್ಲಿ ಕ್ರಶ್ ಮಾಡ್ಬೋದಾಗಿತ್ತು, JDSಗೆ ಇನ್ನೂ ಈಸಿಯಾಗಿ ಡಿಫೀಟ್ ಮಾಡ್ಬೋದಾಗಿತ್ತು, ಎಲ್ಲ ಕಡೆಗೆ ನಮಗೆ ಅನುಕೂಲ ಆಗ್ತಾ ಇತ್ತು. ಆ ರೀತಿ ಮಾಡಿಲ್ಲ. ಕುಮಾರಸ್ವಾಮಿದೇ ಕೆಲಸ ಇದು. ತನ್ನ ಕುಟುಂಬದ ಒಳಗೇನೆ ಎದುರಾಳಿಯಾಗಿದ್ದ ರೇವಣ್ಣ ಫ್ಯಾಮಿಲಿ ಮತ್ತು ತನ್ನ ಮಗ ನಿಖಿಲ್ಗೆ ಎದುರಾಳಿ ಆಗ್ತಾ ಇದ್ದ ಪ್ರಜ್ವಲ್ರನ್ನ ಈ ರೀತಿ ಮಟ್ಟ ಹಾಕಕ್ಕೆ ಕುಮಾರಸ್ವಾಮಿನೇ ಮಾಡಿರೋದಿದು ಅಂತ ಕಾಂಗ್ರೆಸ್ನವರು DK ಬ್ರದರ್ಸ್ ಅವ್ರ ಕಡೆಯವರು ಈ ರೀತಿ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟಿಕೆಟ್ ಕೊಡೋ ಟೈಮ್ನಲ್ಲಿ ಅಮಿತ್ ಶಾ ಇದ್ರ ಬಗ್ಗೆ ಗೊತ್ತಿತ್ತು. ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ಅನ್ನ ಕೇಳಿದ್ರು. ಕೊಡಬೇಕಾ, ಕೊಡಬಹುದಾ, ಈ ರೀತಿ ಎಲ್ಲ ಆರೋಪಗಳು ಬರ್ತಿದೆಯಲ್ಲ ಅಂತ ಕೇಳಿದ್ರು. ಆದರೂ ಕೂಡ ಕೋರ್ಟ್ ತಡೆಯಾಜ್ಞೆ ಇರೋದ್ರಿಂದ ಪೆನ್ ಡ್ರೈವ್ ಬಿಡುಗಡೆ ಮಾಡಕ್ಕೆ ಸದ್ಯಕ್ಕೇನು ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡಲಾಗಿತ್ತು. ಎಲ್ಲ ಮೊದಲೇ ಗೊತ್ತಿದ್ದು ಟಿಕೆಟ್ ಎಲ್ಲ ಕೊಡ್ಕೊಂಡು ಮೋದಿನೂ ಹೋಗಿ ಅವ್ರ ಪರವಾಗಿ ಓಟೆಲ್ಲ ಕೇಳಿ ಈಗ ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನ ವಾದ. CM ಸಿದ್ದರಾಮಯ್ಯ ಕೂಡ ಪ್ರಜ್ವಲ್ ತಪ್ಪಿಸಿಕೊಳ್ಳೋಕೆ ಕೇಂದ್ರ ಸರ್ಕಾರ ಹೆಲ್ಪ್ ಮಾಡಿದೆ, ದೇವೇಗೌಡ ಪ್ಲಾನ್ ಮಾಡಿ ಹೊರದೇಶಕ್ಕೆ ಕಳಿಸ್ಕೊಟ್ಟು ಬಿಟ್ಟಿದ್ದಾರೆ, ಇದರಲ್ಲಿ ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ತನ್ನ ಮೇಲೆ ಬಂದಿರೋ ಆರೋಪವನ್ನು ಅಷ್ಟೇ ಸಾರಸಗಟಾಗಿ ರಿಜೆಕ್ಟ್ ಮಾಡಿದೆ. ಆದರೆ ಸ್ನೇಹಿತರೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಥಿಯರಿಗಳು. BJP ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ BJP ಮೇಲೆ, JDS ಮೇಲೆ ಈ ರೀತಿಯ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಂಡು
ಮಾಡ್ಕೊಳ್ತಿದ್ದಾರೆ. ಆ ರೀತಿ ಆರೋಪಗಳನ್ನು ಮಾಡುವಾಗ, ಪ್ರತ್ಯಾರೋಪಗಳನ್ನು ಮಾಡುವಾಗ, ಥಿಯರಿಗಳನ್ನು ಮುಂದಿಡುವಾಗ ಕೆಲವೊಂದಷ್ಟು ಘಟನಾವಳಿಗಳನ್ನು ಮತ್ತು ಸಂದರ್ಭಗಳನ್ನು ಆಧಾರವಾಗಿ ಇಟ್ಟುಕೊಳ್ತಾ ಇದ್ದಾರೆ. ಅದೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನೋಡೋಣ ಮುಂದೆ ಹೋಗ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಟಿ ಎಮರ್ಜ್ ಆಗ್ತಾ ಹೋಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.